ಈ ಕೊಪ್ಪಳ ಜಿಲ್ಲೆಯಲ್ಲೇ ವಿಶೇಷ ದೇವಾಲಯ ಇದು. ಈ ಕುಕ್ನೂರು ಮಹಾಮಾಯ ದೇವಾಲಯ ಒಂದು ವೈಶಿಷ್ಟ್ಯ ಏನಪ್ಪ ಅಂದ್ರೆ, ಮಹಾಲಕ್ಷ್ಮಿ ಶಿವನೊಂದಿಗೆ ಇರ್ತಕ್ಕಂಥ ದೇವಾಲಯಗಳು ಅಪರೂಪ. ಲಕ್ಷ್ಮೀ ನರಸಿಂಹ, ಲಕ್ಷ್ಮೀ ವೆಂಕಟರಮಣ ಎಲ್ಲ ಇರ್ತಾರೆ. ಆದರೆ ಇಲ್ಲಿ ಏನದಲ್ಲ, ಲಕ್ಷ್ಮೀ ಪರಮೇಶ್ವರನೊಂದಿಗೆ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಯಾಳ. ಹಂಪಿಯಿಂದ 73 ಕಿಲೋಮೀಟರ್ ದೂರ ಮತ್ತು ಕೊಪ್ಪಳದಿಂದ 28 ಕಿಲೋಮೀಟರ್ ದೂರದಲ್ಲಿದೆ ಮಹಾಮಾಯ ದೇವಸ್ಥಾನ. ಉತ್ತರ ಕರ್ನಾಟಕದಲ್ಲಿರೋ ಕುಕ್ಕನೂರಿನ ಮಹಾಮಾಯಿ ಟೆಂಪಲ್ ಇಡೀ ಜಗತ್ತಿನಲ್ಲೇ ಇಲ್ಲಿರುವಂಥ ವಿಶೇಷತೆಗಳು ಎಲ್ಲೂ ಕಾಣಸಿಗೋದಿಲ್ಲ ನಿಮಗೆ. ಇದನ್ನು ನೀಟಾಗಿ ಇಲ್ಲಿರೋ ಹಿರಿಯ ಅರ್ಚಕರು ಎಲ್ಲ ತಿಳಿಸ್ಕೊಡ್ತಾರೆ, ಅದನ್ನು ಕೇಳಿ. ಬೈ ದ ವೇ, ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಡೆಕ್ಕನ್ ಬಾಯ್ ಅಂತ ನಿಮಗೆಲ್ಲ ಗೊತ್ತೈತಿ. ಕುಕ್ನೂರು ಮಹಾಮಾಯ ದೇವಾಲಯ ಒಂದು ವೈಶಿಷ್ಟ್ಯ ಏನಪ್ಪ ಅಂದ್ರೆ, ಇಲ್ಲಿ 3 ಮೂರ್ತಿಗಳನ್ನು ಒಂದೇ ವೇದಿಕೆಯಲ್ಲಿ ಅಥವಾ ಒಂದೇ ಒಂದು ಗದ್ದಿಗೆಯಲ್ಲಿ ಸ್ಥಾಪನೆ ಮಾಡ್ಯಾರ. ಎರಡನೇ ವಿಶೇಷತೆ ಏನಂದ್ರೆ, ಇದು ದಕ್ಷಿಣಾಭಿಮುಖವಾಗಿದೆ ಈ ದೇವಾಲಯ. ಹೊರಗಡೆ ಮಹಾಮಾಯಿ ಆಕೆ ಲಕ್ಷ್ಮಿ, ಲಕ್ಷ್ಮಿಗೆ ಮಹಾಮಾಯಿ ಅಂತ ಕರೀತಾರೆ. ಲಕ್ಷ್ಮೀ ದೇವಿಗೆ ಲಕ್ಷ್ಮೀ ದೇವಿ ಮಹಾಮಾಯಿ ಅಂತ ಕರೀತಾರೆ. ಜ್ಯೇಷ್ಠಾದೇವಿ ಅಂತಾರೆ, ಪುರಾಣದೊಂದಿಗೆ ಅಂತಾರೆ, ತಡಾಗದೊಂದಿಗೆ ಅಂತಾರೆ, ಮಹಾಕಾಳಿ ಅಂತ ಎಲ್ಲ ಆಕಿ ಸ್ವತ್ತು. ಮೊದಲ ಪರಮೇಶ್ವರ ನಡೆದಿದ್ದಲ್ಲ, ಆಕಿ ಎಡಗಡೆ ಮಹಾಕಾಳಿ ಕ್ಷೇತ್ರಪಾಲ ಸಮೇತ ಶ್ರೀ ಮಹಾಮಾಯ ಅಂತ ಮೊದಲು ಆಕೆ ಹೆಸರು ತಗೊಂಡು ಆಮೇಲೆ ಕ್ಷೇತ್ರಪಾಲ ಮಹಾಮಾಯ ಅಂತ ಹೋಗ್ತಾರೆ. ಮಹಾಕಾಳಿ, ಕ್ಷೇತ್ರಪಾಲ, ಮಹಾಮಾಯ. ಆ ಮಹಾಮಾಯಿ ಇಲ್ಲಿ ಹೆಸರು ಮೊದಲಾಗ ಈ ಶಿವಶಾಸ್ತ್ರ ಮಹಾಮಾಯ ಜ್ಯೇಷ್ಠಾದೇವಿ ಅಂತ. ಜ್ಯೇಷ್ಠಾದೇವಿ ಆ ಜ್ಯೇಷ್ಠಾದೇವಿಗೆ ಬರುವಂಥ ಶತಮಾನದಾಗ ವಿಜಯನಗರ ಅರಸರ ಕಾಲಕ್ಕೆ ಮಹಾಮಾಯ ಹೆಸರು ಪ್ರಚಲಿತ. ಆವಾಗಿಂದ ಈಗ ಆ ಮಹಾಮಾಯಿ ಎಂಬ ಹೆಸರು ಜನಪ್ರಿಯ ಆಗಿದೆ. ಮಹಾಮಾಯ ಅಂದರೆ ಲಕ್ಷ್ಮೀ ದೇವಿ. ಇತಿಹಾಸ ಪುರಾಣ ಕಾಲಕ್ಕೆ ಹೋಗ್ತಾಗಿತ್ತು. ಹೌದು, ಕುಂತಳಪುರ. ಈ ಕುಕ್ನೂರು ಪುರಾಣ ಕಾಲದ ಒಂದು ಕ್ಷೇತ್ರ. ಚಂದ್ರಹಾಸ ರಾಜ ಆಳಿರ್ತಕ್ಕಂಥ ನಾಡು. ಚಂದ್ರಹಾಸ ಅದ್ರ ಬಗ್ಗೆ ಚಂದ್ರನ ಚಿತ್ರಣವಾಗಿದೆ. ಆ ಚಂದ್ರಹಾಸನ ಕಥೆ ಯಾವ ಪ್ರೋತ್ಸಾಹದ ಆಮೇಲೆ ನಮಗೆ ಈ ಚಂದ್ರಹಾಸನ ಕಾಲದ್ದು ಇದು ಮಹಾಮಾಯಿ ದೇವಸ್ಥಾನ ಇದೆ ಎಂಬುದೇ ಏನು ಒಂದು ಪೌರಾಣಿಕ ಆಧಾರ ಬೇಕಲ್ಲ, ಅದಕ್ಕೆ ಸ್ಕಂದ ಪುರಾಣ ಅಂತ ಒಂದು 18 ಪುರಾಣವ. ಆ 18 ಪುರಾಣದಲ್ಲಿ ಸ್ಕಂದ ಪುರಾಣ ಒಂದು. ಆ ಸ್ಕಂದ ಪುರಾಣದೊಳಗೆ ನಮಗೆ ಈ ಮಹಾಮಾಯಿ ಇತಿಹಾಸ ಸಿಕ್ತು. ಸೂತ ಪುರಾಣಿಕರು ಅಂದ್ರೆ ದೇವರ ಒಂದು ಋಷಿಗಳ ಒಂದು, ಅವರು ಪ್ರಯಾಣ ಮಾಡ್ತಾ ಹಂಪಿಗೆ ಬಂದಾಗ ಹಂಪಿಯಿಂದ ಕುಕ್ನೂರಿಗೆ ಬರ್ತಾರೆ. ಇದು ಕುಂತಳಪುರ ಚಂದ್ರಹಾಸ ಆಳಿರ್ತಕ್ಕಂಥ ರಾಜಧಾನಿದು, ಅದು ನೋಡೋಣ ಅಂತ. ಅವಾಗ ಇಲ್ಲಿ ಬ್ರಾಹ್ಮಣರ ಸಮೂಹ ಇದನ್ನೆಲ್ಲ ನೋಡಿ ಅವರಿಗೆ ಆಶ್ಚರ್ಯಾಗಿ ಇಂತಹ ಪವಿತ್ರ ಕ್ಷೇತ್ರ ಇಲ್ಲೂ ಇಲ್ಲ ಅಂತ ಕೂಡ ಅದೇ ವರ್ಣನೆ ಮಾಡ್ಯಾರ. ಅದ್ರ ಬಗ್ಗೆ ಇಲ್ಲಿ ಮಾಹಿತಿ ಸಿಕ್ಕಿದೆ. ಇದೊಂದು ಈ ದೇವಾಲಯಕ್ಕೆ ಸಂಬಂಧಪಟ್ಟಂಥ ಒಂದು ಶಿಲಾಶಾಸನ. ಇದು ಕ್ರಿಸ್ತ ಶಕ 1178ನೇ ಇಸ್ವಿಗೆ ಬರೆದಿದ್ದು. ಕ್ರಿಸ್ತ ಶಕ ವರ್ಷ 1100. 1100ನೇ ಶಕ ವರ್ಷದೊಳಗೆ ವಿಳಂಬಿನಾಮ ಸಂವತ್ಸರದೊಳಗೆ ಇದನ್ನ ಚಾಲುಕ್ಯ ಯಾರಪ್ಪ ಅಂದ್ರೆ 12ನೇ ಶತಮಾನದ ಬಸವಣ್ಣನ ಏನೋ ಒಂದು ಬಿಜ್ಜಳ ಚಕ್ರ ಕಥೆ ನಡೀತದ. ಆ ಬಸವಣ್ಣ ಕಾಲದ ಬಿಜ್ಜಳ ಚಕ್ರವರ್ತಿ ಇದನ್ನ ಆಳ್ತಿದ್ದವಾಗ 1100ನೇ ಇಸ್ವಿಯೊಳಗೆ. ಆತನ ತಮ್ಮ ಸಂಕಮದೇವ ಮಗ, ಆತನ ಪುತ್ರ ಸಂಕಮದೇವ ಅಂತ ತಿಳ್ಕೊಂಡು 5ನೇ ಪುತ್ರ. ಆತ ಮಾದ್ನೂರು, ಇಲ್ಲೊಂದು ಮಾದ್ನೂರು ಕೊಪ್ಪಳತಿಗೆ. ಆ ಮಾದ್ನೂರು ಸಂಸ್ಥಾನಕ್ಕೆ ಆತ ಏನಪ್ಪ ಮಾಂಡಲಿಕ ರಾಜ ಇದ್ದಂಗಿದ್ದ. ಅವರಪ್ಪ ಅಲ್ಲಿ ಅದನ್ನ ನೇಮಕ ಮಾಡಿದ್ದ. ಆ ಮಾಂಡಲಿಕ ದಂಡನಾಯಕರು ಅಷ್ಟು ಅವ್ರ ಹೆಣ್ಮಕ್ಳು, ಅವ್ರ ತಂಗಿ, ಅವ್ರ ಅಕ್ಕ ಎಲ್ಲರೂ ಬಂದು ಅವ್ರಿಗೆ ಒಂದೇನೋ ಬೇಡಿಕೊಂಡಿದ್ರು. ಆ ಬೇಡಿಕೊಂಡಿದ್ದ ಇಷ್ಟಾರ್ಥ ನೆರವೇರಿದ್ದಕ್ಕೆ ಅವರು ಇಲ್ಲಿ ಬಂದು ಪೂಜಾ ಮಾಡಿಸಿ ಇದನ್ನು ಈ ಭೂಮಿ ದೇವಸ್ಥಾನ ಎಲ್ಲ ಪೂಜಾ ವೈಖರಿಗಳು ಎಲ್ಲ ಸರಿಯಾಗಿ ನಡೆಯೋದಕ್ಕೆ ದಾನ ಧರ್ಮ ಕೊಟ್ಟ ಬಗ್ಗೆ ಈ ಶಿಲಾಶಾಸ್ತ್ರ ವರ್ಣನೆ ಮಾಡ್ಯಾರ. ಇದು ಕ್ರಿಸ್ತಕ ಮೂಲ ಕಾಳಿಕಾ ದೇವಿಗೆ ಹೋಗ್ತಕ್ಕಂಥ ಒಂದು ಮಾರ್ಗ ಇಲ್ಲೆಲ್ಲ ಅಂತ ನಮ್ಮ ಹಿರಿಯರು ಹೇಳ್ಕೊತ ಬಂದಾರ. ಇದನ್ನು ತೆಗೆ ಪ್ರಯತ್ನ ಮಾಡಿದ್ರು, ಅದು ಏನೋ ಅಪಶಕನ ಆಯ್ತು, ಬೇಡ ಏನು ಮಾಡಬೇಡ್ರಿ ಅಂತ ಮಾಡಿದ್ರೆ ಮುಚ್ಚಿಬಿಟ್ರು. ಈ ಕಂಬ ಈಗ ನೋಡು, ಇಲ್ಲಿ ಪಾಟ್ನಾಡಿ ಗುಹೆ ಇದೆ ಗವಿ. ಅದ್ರ ಕೆಳಗೆ ಹೋದ್ರೆ ಆ ಮೂಲ ಕಾಳಿಕಾ ಗುಡಿ ಅದು ಅಂತ ಹೇಳ್ತಾರೆ. ಅದು ಭಾಳ ಉಗ್ರಿತ್ತು, ಅದನ್ನ ಯಾರು ನೋಡ್ಲಿಕ್ಕೆ ಸಾಧ್ಯದಿಲ್ಲ ಅನ್ನೋದಕ್ಕೆ ಅದನ್ನು ಕ್ಲೋಸ್ ಮಾಡಿ ಮೇಲೆ ಚಂದ್ರಹಾಸನ ಮಾಡಿದ 3 ಮೂರ್ತಿಗಳನ್ನು ಬೇರೆ ಬೇರೆ ಸ್ಥಾಪನೆ ಮಾಡಿ ಮಹಾಕಾಳಿ ಕ್ಷೇತ್ರ ಮೂರ್ತಿ ಸ್ಥಾಪನೆ ಮಾಡಿ ಅದನ್ನ ಪೂಜೆಗೆ ಅನುಕೂಲ ಮಾಡಿಕೊಟ್ಟ ಅಂತ ಹೇಳಿದ್ರು.
ದಕ್ಷಿಣಾಮೂರ್ತಿ ದೇವಿ ಶಿವನ್ ನೋಡಿ ಇತ್ಲಾಗ ಅದ್ರಾಗ ಇದ್ರಾಗ ಅದ್ರಾಗಿಲ್ಲ ಅಂದ್ರೆ ಅಲ್ಲಿ ಹನುಮಾನ ಕಾಸ್ಪದ ಇಲ್ಲಿ ಇತ್ತು ಅನ್ನೋದಕ್ಕೊಂದು ಪ್ರೂಫ್. ಇದು ದಕ್ಷಿಣಾಮೂರ್ತಿ ಇದ್ರಾಗ ಇದ್ದ ಸಮಸ್ಯೆ ಇರ್ತದ ಅದನ್ನ ಅಷ್ಟ ಬಿಟ್ಟಾರ. ಅದು ದಕ್ಷಿಣಾಮೂರ್ತಿ ಅಂದ್ರೆ ಶಿವ. ಪರಮೇಶ್ವರನ ಅದು ಪರಮೇಶ್ವರನ ಒಂದು ಅವತಾರ ದಕ್ಷಿಣಾಮೂರ್ತಿ. ಆಮೇಲೆ ಇತಿಹಾಸ ಬದಲಾದಂಗೆಲ್ಲ ವಿಜಯನಗರ ಅರಸರು, ಆಮೇಲೆ ವಿಜಯನಗರ ಅರಸರ ನಂತರ ಆಂಧ್ರ ರಾಜರಾಗಿದ್ದಾರೆ. ಬಹುತೇಕ ಕರ್ನಾಟಕವನ್ನು ಆಳಿದಂಥ ಎಲ್ಲ ರಾಜರು ಈ ಭಾಗವನ್ನು ಆಳ್ಯಾರ. ಕೊಪ್ಪಳಕ್ಕೆ ಇದಕ್ಕೆ ನಿಕಟ ಸಂಬಂಧ. ಯಲಬುರ್ಗಿ ರಾಜಧಾನಿ ಇತ್ತು ಅವಾಗ, ಯರಂಬರಿಗೆ ಅಂತ ಕರಿತಿದ್ರು. ಅಲ್ಲಿ ಸಿಂಧುಕುಲ ಚಕ್ರವರ್ತಿ ಇದ್ದ, ಆತನ ಆಳ್ವಿಕೆ ಒಳಪಟ್ಟಿತ್ತು. ಆನಂತರ ಇದನ್ನ ಔರಂಗಜೇಬ್ ತಗೊಂಡ, ಔರಂಗಜೇಬ್ ನಂತರ ಛತ್ರಪತಿ ಶಿವಾಜಿ ತಗೊಂಡ, ಛತ್ರಪತಿ ಶಿವಾಜಿ ನಂತರ ಆತನ ಮಗ ಸತ್ತ ಮೇಲೆ ಸಂಭಾಜಿನ ಪರಿಸಿದ ಮೇಲೆ ಈ ನಗರ ಈ ಭಾಗವನ್ನೆಲ್ಲ ಮತ್ತು ಯಾರು ಔರಂಗಜೇಬನ ಸೋಲಿಸಿದ ಮೇಲೆ ಯಾರೋ ಟಿಪ್ಪು ಸುಲ್ತಾನ್ ಸೋಲಿಸಿದ ಅವನು ತಗೊಂಡ. ಆಮೇಲೆ ನಮ್ಮ ಇದು ಹೈದರಾಬಾದ್ ನಿಜಾಮ್ ಆತನ ಆಳ್ವಿಕೆ ಒಳಪಟ್ಟಿತ್ತು ಎಷ್ಟೋ ದಿವಸ. ಸ್ವಾತಂತ್ರ್ಯ ಸಿಗೋ ತನಕನೂ ಇದು ಹೈದರಾಬಾದ್ ನಿಜಾಮ್ನ ಆಳ್ವಿಕೆ ಒಳಗಿತ್ತು. ಸ್ವಾತಂತ್ರ್ಯ 15 ಆಗಸ್ಟ್ 40 ಸ್ವತಂತ್ರ ನಾವು ಸ್ವತಂತ್ರ ಆಗಿದ್ದಿಲ್ಲ ಇಲ್ಲಿ. ಹೈದರಾಬಾದ್ ನಿಜಾಮ್ ನಾವು ಕೊಡೋಲ್ಲ ಅಂತ ಹೇಳಿದ್ರು. ಇದಕ್ಕೆ ಭಾರತ ಒಕ್ಕೂಟಕ್ಕೆ ನಾವು ಸೇರೋದಿಲ್ಲ, ನಾವು ಸ್ವತಂತ್ರ ಕಡೆಗೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಮಿಲಿಟರಿ ಕಾರ್ಯಾಚರಣೆ ಮಾಡಿ ಆತನ ಯುದ್ಧದಲ್ಲಿ ಸೋಲಿಸಿ ಇದನ್ನ ಈ ಭಾಗವನ್ನೆಲ್ಲ ಭಾರತ ಒಕ್ಕೂಟಕ್ಕೆ ಸೇರಿಸ್ತಾರೆ. ಎಷ್ಟು ಸೆಪ್ಟೆಂಬರ್ 17, 48 ಇಸ್ವಿ, ಒಂದು ವರ್ಷದ ನಂತರ ನಾವು ಸ್ವತಂತ್ರ ಆಗಿದ್ವಿ. ಎಲ್ಲ ಕಡೆ ಒಂದೇ ದಿವಸ ಸ್ವತಂತ್ರ ಜನಾಚರಣೆ. ಈ ಒಂದು ಇತಿಹಾಸಕ್ಕೆ ಹೋಲಿಸಿದ್ರೆ ಇದು ಕರ್ನಾಟಕವನ್ನು ಆಳಿದಂಥ ಎಲ್ಲ ರಾಜ ಮಹಾರಾಜರು ಈ ಭಾಗವನ್ನೆಲ್ಲ ಆಳ್ಯಾರ. ಏನು ಈ ನಮ್ಮ ದೇವಾಲಯ ಅಭಿವೃದ್ಧಿಗೆ ಕಾರಣ ಅಂತಂದರೆ ವಿಜಯನಗರ ಅರಸರು ಅವ್ರ ಕಾಲಕ್ಕೆ ಇದು ಅಭಿವೃದ್ಧಿ ಆಗಿದೆ. ಆಮೇಲೆ ಶಿವಾಜಿ ಮಹಾರಾಜ ಮತ್ತು ಆತನ ಮಗ ಸಂಭಾಜಿ ಈ ಮುಂದಿನ ಭಾಗವನ್ನು, ಮುಖಮಂಟಪದ ಮುಂದಿನ ಭಾಗವನ್ನು ಕಟ್ಟಿಸಿಕೊಟ್ಟ ಅಂತ ಹೇಳ್ತಾರೆ. ನಮ್ಮ ದೇವಾಲಯ ಧರ್ಮಾಧಿಕಾರಿ ವಿಜಯನಗರ ಅರಸರ ಕಾಲಕ್ಕೆ ನೇಮಿಸಿದ್ದು. ಅವರು ಆನುವಂಶಿಕವಾಗಿ ಈಗಿರ್ತಕ್ಕಂಥ ಧರ್ಮಾಧಿಕಾರಿಗಳು ಇಬ್ಬರು. ಒಬ್ಬರು ಬಂಡೇರಾಯಗೌಡ ದೇಸಾಯಿ ಮಾಳ್ಯಕೊಪ್ಪ, ಎರಡನೇದವರು ಶ್ರೀವಲ್ಲಭ ದೇಸಾಯಿ ಸಿದ್ನೇಕೊಪ್ಪ. ಬಂಡೇರಾಯಗೌಡ ದೇಸಾಯಿ ಧಾರವಾಡದಲ್ಲಿ ಇರ್ತಾರೆ. ಅವರು ನಮ್ಮ ಶ್ರೀವಲ್ಲಭ ರಂಗರಾವ್ ದೇಸಾಯಿ ಇದೇ ಊರಲ್ಲಿ ಇರ್ತಾರೆ. ಅವರ ಇದ್ರ ಮೇಲ್ವಿಚಾರಣೆ, ಉಸ್ತುವಾರಿ ಎಲ್ಲ ಇರ್ತವೆ. ಖರ್ಚು ವೆಚ್ಚ, ನವರಾತ್ರಿ ಖರ್ಚು ಎಲ್ಲ ಅವರೇ ನೋಡಿ.